ನನಗೆ ಯಾರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 2012ರಿಂದ ನಾನು ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ಅದರಂತ ನಾನು ರಿಪೋರ್ಟು ಕೊಟ್ಟ ಸಂದರ್ಭದಲ್ಲಿ ಅದರಿಂದ ಇಲ್ಲಿ ತನಕ ಭಾಳಷ್ಟು ಮಂದಿ ಯಾವ ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ನನಗೆ ಆಮಿಷ ಹೊಡಲಿಕ್ಕೆ ಬಂದಿದ್ದರು. ಅದೇ 150 ಕೋಟಿ ಅಲ್ಲ, ಅದಕ್ಕಿಂತ ಎಷ್ಟೋ ಜಾಸ್ತಿ ಸತ್ಯ ಹೇಳಬೇಕಾದ್ರೆ. ಈಗ ಅವ್ರು ಹೇಳಿದ ಹಾಗೆ ನನಗೆ ಆ ಸಂದರ್ಭದಲ್ಲಿ 2013ರಲ್ಲಿ ವಿಜಯೇಂದ್ರವರು ಸೀನಿಯರೇ ಇದ್ದಿಲ್ಲ, ಅವರು ನೋಡುವಿಲ್ಲಕ ನಾನು ಹೆಸರು ಮಾತ್ರ ಕೇಳಿದ್ದೆ. ನಾನು ಮತ್ತು ವಿಜಯೇಂದ್ರಲ್ಲಿ ಅವರು ಉಪಾಧ್ಯಕ್ಷ ಆಗಿದ್ದಾಗ, ಅವರ ಅಪ್ಪಾಜಿಯವರು CM ಆಗಿದ್ದಾಗ ಅವರನ್ನು ಭೇಟಿ ಮಾಡಿದ್ದೆ ಆಫೀಸಲ್ಲಿ ಇದೇ ವಿಚಾರದಲ್ಲಿ. ಮಾಡಿದಾಗ ಅವ್ರು ಹೇಳಿದ್ರು, ನೀವು ಭಾಳಷ್ಟು ನೊಂದಿದ್ದೀರಾ, 10-12 ವರ್ಷ ಇದಕ್ಕೆ ನೊಂದಿದ್ದೀರಾ, ಭಾಳಷ್ಟು ಲಾಸ್ ಆಗಿದೆ ನಿಮಗೇನೇ ಆಗಿದೆ, ಹಾಗಿರ್ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ಇಲ್ಲಿಗೆ ಮುಗಿಸ್ಬೋದು ಅಂತ ಹೇಳಿರೋದ್ರ. ಅದಕ್ಕೆ ನಾನು ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಿಡಿಕಾರಿದ್ದೇನೆ ಮತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಬೈದ್ದೆ. ನಾನು ಆಗ ಯಾರು ಇದನ್ನು ತಡೆಯೊಡ್ಡುತ್ತಾರೋ ಅಥವಾ ನಿರ್ಲಕ್ಷಿಸ್ತಾರೋ ಆಗ ನನಗೆ ಬರುವ ಕೋಪ ಅಷ್ಟಿಷ್ಟಲ್ಲ, ಸಿಕ್ಕಾಪಟ್ಟೆ ಕಿಡಿಕಾರ್ತೇನೆ. ಆಗ ಆ ರೀತಿ ಭಾಳಷ್ಟು ಮಂದಿ ಬೇರೆ ರಾಜಕೀಯದವರಿಗೆ ಅಧಿಕಾರಿಗಳಿಗೆ ಕೂಡ ನಾನು ಕಿಡಿಕಾರಿದ್ದೆ ವಿಚಾರದಲ್ಲಿ. ನಾನು ಪರ್ಸೀವ್ ಮಾಡಬಾರ್ದು ಅಂತೇಳಿ ನನಗೆ ಅಲ್ಲಿಂದ ಶುರು ಮಾಡಿದವನು ಈಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಹೈಕೋರ್ಟಲ್ಲಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಶ್ರೀಧರ ಪ್ರಭುದ ನಡು ಕೇಳಿದ್ರು ಹೋರಾಟ ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ. ನಾನು ಖಂಡಿತವಾಗಿ ನಾನೇ ನನ್ನ ರಿಪೋರ್ಟಲ್ಲಿ ಈ ಒಂದು ಅಮೆಂಡ್ಮೆಂಟ್ ತರಬೇಕೆಂದು ನಾನೇ ಕೇಳ್ಕೊಂಡಿದ್ದೆ. ಯಾವ ರೀತಿ ಅಮೆಂಡ್ಮೆಂಟ್ ಅಂತ ಹೇಳಿದರೆ, ಅದು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೋ ವಕ್ಫ್ ಬೋರ್ಡಲ್ಲಿ, ಅದರ ನಾಯಕರು ಯಾರಿದ್ದಾರೋ, ಬೇರೆ ಬೇರೆ ಯಾರಿದ್ದಾರೋ ಅವರೆಲ್ಲ ಅವ್ರು ಯಾವ ರೀತಿಯಲ್ಲಿ ಆದರೂ ಕೂಡ ಅದನ್ನು ಕಬಳಿಕೆ ಆಗಬಾರದು ಅಂತ ಅದು ಒಂದು ಅಮೆಂಡ್ಮೆಂಟ್ ತರಬೇಕೆಂದು ಕೂಡ ಕೇಳ್ಕೊಂಡಿದ್ದೇನೆ ನಾನು. ಯಾವುದು ಒಳ್ಳೆಯದು ಮಾಡ್ತದೋ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾರೋ, ಅಲ್ಪಸಂಖ್ಯಾತರಿಗೆ ತೊಂದರೆ ಆಗದಿದ್ದರೆ ಖಂಡಿತ ನನ್ನ ಸಮ್ಮತವಿದೆ.